ಒಂದು ವೇಳೆ ನೀವೇನಾದರೂ ಅಂತಹ ಮೈಕ್ರೋ ಫೈನಾನ್ಸಲ್ಲಿ ಸಾಲ ತೆಗೆದುಕೊಂಡಿದ್ದೇ ಆದರೆ ಮುಂದೊಂದು ದಿನ ಒಂದು ಸೂಸೈಡ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಊರು ಬಿಡಬೇಕಾಗತ್ತೆ, ಇಲ್ಲ ಅವರು ಕೊಟ್ಟಿರೋ ಕಿರುಕುಳನ ನೀವು ಅನುಭವಿಸಿ ಅವ್ರು ಕೇಳಿದಷ್ಟು ಬಡ್ಡಿ ಕಟ್ಟಬೇಕಾಗತ್ತೆ. ಈ ಮೈಕ್ರೋ ಫೈನಾನ್ಸ್ ಅವ್ರದ್ದು ಏನು ರೀ? ಇವರು ಬಡ್ಡಿನೂ ಜಾಸ್ತಿ ಹಾಕೋದಲ್ಲದೆ ಆ ಬಡ್ಡಿನ ಹೆಂಗೆ ತಗೊಂತಾರೆ ಅಂದರೆ ಬಡ್ಡಿ ಚಕ್ರ ಬಡ್ಡಿ ಏನೇನೋ ಮಾಡ್ತಾರಪ್ಪ. ನಿಮಿಷಕ್ಕೂ ಫೋನ್ ಮಾಡಿ ಮನೆ ಮುಂದೆ ಬಂದು ನಿಂತು ನಿಮ್ಮ ಮಾನ ಮರ್ಯಾದೆನೆಲ್ಲ ಅವ್ರು ಬೀದಿಗೆ ತಂದು ನಿಮ್ಮನ್ನು ರೋಡಿಗೆ ಎಳೆದು ಬೀದಿ ಪಾಲು ಮಾಡಿ ತಮ್ಮ ಹಣ ಇಸ್ಕೊಂತಾರೆ. ಈ ಸಂಭ್ರಮಕ್ಕೆ ಯಾಕ್ರೀ ಮೈಕ್ರೋ ಫೈನಾನ್ಸ್ಗಳ ಹತ್ರ ನಾವು ಸಾಲ ತಗೋಬೇಕು? ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೀ. ಊರು ಬಿಟ್ಟು ಹೋದರೆ ಇನ್ನೊಂದು ಕಡೆಗೆ ಏನೋ ಕಾಡಿ ಬೇಡಿ ಬೇರೇನೋ ದುಡಿಮೆ ಮಾಡಿ ಬದುಕ್ತಾರೆ, ಅಟ್ಲೀಸ್ಟ್ ಜೀವಂತವಾಗಾದರೂ ಇಡ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತಂದರೆ ಇವ್ರು ಎಷ್ಟು ಟಾರ್ಚರ್ ಕೊಟ್ಟಿರಬೇಡ ಈ ಮೈಕ್ರೋ ಫೈನಾನ್ಸ್ ಅವರು. ಇವ್ರು ಹೆಂಗೆ ಪೋಟ್ರೆ ಮಾಡಿಬಿಡ್ತಾರಂದರೆ, ಈ ನನ್ನ ಮಗಗೆ ಸಾಲನೇ ಕೊಡಬೇಡಿ, ಈ ನನ್ನ ಮಗಗೆ ಸಾಲ ಕೊಟ್ಬಿಟ್ರೆ ಇವ್ನು ತೀರಿಸಲ್ಲ ಅಂಥೇಳಿ ಇಡೀ ಸಮಾಜಕ್ಕೆ ಡಂಗೂರ ಹೊಡ್ಕೊಂಬಂದ್ಬಿಟ್ಟು ಅದು ಬಂದ್ಬಿಟ್ಟು ಏನಪ್ಪ ಸಾಲ ತಗೊಂಡೆ ಯಾವಾಗ ಕೊಡ್ತೀಯಾ ಏನು ರೋಪ್ ಹಾಕ್ತೀರಾ ನೀವು ಮೈಕ್ರೋ ಫೈನಾನ್ಸ್ ಅವರು? ರೀ ಇಷ್ಟ ಇದ್ರೆ ಕೊಡ್ರಿ, ಇಲ್ಲ ಅಂದರೆ ಬಿಡ್ರಿ. ಬಂದವರಿಗೆಲ್ಲ ನಿಮಗೆ ಇಷ್ಟು ಬಂದ ಬಡ್ಡಿಗೆ ಸಾಲ ಕೊಟ್ಬಿಟ್ಟು ಅದಾದಮೇಲೆ ಅವ್ರ ಜೀವದ ಜೊತೆ ಆಟ ಆಡ್ತೀರಾ. ಸಾಲ ಮಾಡದೆ ಇರೋಕ್ಕಾಗಲ್ಲ. ಇವತ್ತು ಪರಿಸ್ಥಿತಿ ಹಂಗಿದೆ, ಅದನ್ನೂ ನಾವು ಒಪ್ಕೋಬೇಕು, ಆ ರಿಯಾಲಿಟಿಯನ್ನು ಒಪ್ಕೋಬೇಕು. ಅದರಿಂದ ಸಾಲ ಮಾಡೋರು ಯಾರ ಹತ್ರ ಸಾಲ ಮಾಡ್ತಿದ್ದೀವಿ, ಯಾರ ಹತ್ರ ನಾವು ದುಡ್ಡು ತೆಗೆದುಕೊಳ್ತಿದ್ದೀವಿ ಅನ್ನುವಂಥ ಎಚ್ಚರಿಕೆಯಿಂದ ಸಾಲ ತಗೊಳ್ಳಿ. ತೀರ್ಸಕ್ಕಾದ್ರೆ ಸಾಲ ತಗೊಳ್ಳಿ. ಎಸ್ಪೆಷಲಿ ಸಾಲವನ್ನು ತೀರಿಸುವಂತಹ ಶಕ್ತಿ ನಿಮ್ಮಲ್ಲಿದ್ದರೆ ಅಷ್ಟು ಸಾಲ ತೆಗೆದುಕೊಳ್ಳಿ, ಇಲ್ಲಾಂದರೆ ಸಾಲ ಮಾಡಿಬಿಡಿ. ಒಂದು ಸ್ವಲ್ಪ ನೀವು ಕ್ರಮಬದ್ಧವಾಗಿ ಇದನ್ನು ಮಾಡೋಗಿತ್ತು ಮಾಡಿ, ಇಲ್ಲ ಮುಚ್ಕೊಂಡು ಹೋಗಿ. ಸುಮ್ಮನೆ ಜನಗಳ ಜೀವನ ಜೊತೆ ಜನಗಳ ಮನಸ್ಥಿತಿಗಳ ಜೊತೆ ಆಟ ಆಡಬೇಡಿ. ನಮಸ್ಕಾರ, ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ನಮ್ಮ ವಿಡಿಯೋ, ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮನೆಯಲ್ಲಿ ಮಗಳು ಮದುವೆ ಮಾಡಬೇಕು, ಮಕ್ಕಳಿಗೆ ಚೆನ್ನಾಗಿ ಓದಿಸಬೇಕು, ಅಪ್ಪ ಅಮ್ಮನಿಗೆ ಒಳ್ಳೆಯ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸ್ಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಮನೆ ಕಟ್ಟಬೇಕು, ಏನಾದರೂ ವ್ಯಾಪಾರ ವಹಿವಾಟುಗಳನ್ನು ಮಾಡಬೇಕು ಅಂತ ಹೇಳಿ ನೀವು ಈ ಮೈಕ್ರೋ ಫೈನಾನ್ಸಲ್ಲಿ ಹೋಗಿ ಸಾಲ ತಗೊಂಡಿರ್ತೀರಿ. ಒಂದು ವೇಳೆ ನೀವೇನಾದರೂ ಅಂತಹ ಮೈಕ್ರೋ ಫೈನಾನ್ಸಲ್ಲಿ ಸಾಲ ತೆಗೆದುಕೊಂಡಿದ್ದೇ ಆದರೆ ಮುಂದೊಂದು ದಿನ ಒಂದು ಸೂಸೈಡ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಊರು ಬಿಡಬೇಕಾಗತ್ತೆ, ಇಲ್ಲ ಅವರು ಕೊಟ್ಟಿರೋ ಕಿರುಕುಳನ ನೀವು ಅನುಭವಿಸಿ ಅವ್ರು ಕೇಳಿದಷ್ಟು ಬಡ್ಡಿ ಕಟ್ಟಬೇಕಾಗತ್ತೆ. ನೋಡಿ, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಈ ಬಡ್ಡಿ ದಂಧೆ ಅನ್ನೋದು ಏನಿದೆಯಲ್ಲ, ಇಟ್ಸ್ ಅ ವರ್ಸ್ಟ್ ಬಿಸ್ನೆಸ್. ಅದು ಎಲ್ಲ ರೀತಿಯಿಂದನೂ ವರ್ಸ್ಟ್. ಕಾನೂನಾತ್ಮಕವಾಗಿಯೂ ಅದು ಮಾಡುವಂತಿಲ್ಲ. ಅದ್ರ ಜೊತೆಗೆ ನಾವು ಧಾರ್ಮಿಕ ವಿಚಾರನ ತೊಗೊಂಡ್ರೂ ಕೂಡ ಇನ್ನೊಬ್ಬರ ಕಡೆಯಿಂದ ಎಷ್ಟು ಕಿತ್ಕೋಬೇಕು, ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು. ಅತಿಯಾಗಿ ಆಸೆ ಬಿದ್ದು ಅವರಿಂದ ಅತಿಯಾಗಿ ನಾವು ದುಡ್ಡನ್ನು ತೆಗೆದುಕೊಂಡು ಹೋದರೆ ಆ ದುಡ್ಡು ನಮಗೆ ಶ್ರೇಯಸ್ ತರಲ್ಲ, ನಮಗೆ ಶೋಭೆ ತರಲ್ಲ. ಇದೆಲ್ಲರೂ ನಮಗೆ ಹಿರಿಯರು ಹೇಳಿದ ಮಾತು. ಈಗಲೂ ನೀವು ಹಳ್ಳಿಗಾಡಿನ ಪ್ರದೇಶದಲ್ಲಿ ಹೋದರೆ ಯಾಕಪ್ಪ ಪರರ ದುಡ್ಡು, ಬಡ್ಡಿ ದುಡ್ಡು ತಿಂದು ಬದುಕಿದವರು, ಸುಖವಾಗಿದ್ದವರು ಜಗತ್ತಲ್ಲಿಲ್ಲ. ಅಷ್ಟೆಲ್ಲ ವಿಪರೀತ ಬಡ್ಡಿ ದುಡ್ಡು ತಿನ್ನಬೇಡ, ಅದಕ್ಕೂ ಅಂತ ಒಂದು ಲಿಮಿಟ್ ಇರುತ್ತೆ, ವ್ಯವಹಾರದ ಚೌಕಟ್ಟಿರುತ್ತೆ, ಆ ಚೌಕಟ್ಟನ್ನು ದಾಟಬಾರ್ದು ಅಂತ ದೊಡ್ಡವರು ಆಡೋ ಮಾತುಗಳನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕೇಳಿರ್ತೀವಿ. ಇನ್ನು ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಅಥವಾ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಆ ಬಡ್ಡಿಗೆ ಒಂದು ಸರ್ಟೇನ್ ಒಂದು ಲಿಮಿಟ್ ಇರುತ್ತೆ. ಎಜುಕೇಷನ್ ಲೋನಿಗೆ ಇಷ್ಟು ಬಡ್ಡಿ, ಗೋಲ್ಡ್ ಲೋನಿಗೆ ಇಷ್ಟು ಬಡ್ಡಿ, ಮನೆ ಕಟ್ತೀನಿ ಅಂದರೆ ಇಷ್ಟು ಬಡ್ಡಿ, ಹೀಗೆ ಬೇರೆ ಬೇರೆ ನಾವು ಯೋಜನೆಗಳನ್ನು ರೂಪಿಸಿಕೊಂಡಾಗ ಏನು ಸಾಲ ತೆಗೆದುಕೊಳ್ತೀವಲ್ಲ ಆಯಾ ಯೋಜನೆಗಳಿಗೆ ತಕ್ಕಂತೆ ಬಡ್ಡಿ ಇರುತ್ತೆ. ಈ ಮೈಕ್ರೋ ಫೈನಾನ್ಸ್ ಅವ್ರದ್ದು ಏನು ರೀ? ಇವರು ಬಡ್ಡಿನೂ ಜಾಸ್ತಿ ಹಾಕೋದಲ್ಲದೆ ಆ ಬಡ್ಡಿನ ಹೆಂಗೆ ತಗೊಂತಾರೆ ಅಂದರೆ ಬಡ್ಡಿ ಚಕ್ರ ಬಡ್ಡಿ ಏನೇನೋ ಮಾಡ್ತಾರಪ್ಪ. ಅವನು ಬಡ್ಡಿ ಕಟ್ಟೋದ್ರೊಳಗೆ ಅವ್ನು ಸತ್ತು ಸರ್ವನಾಶ ಆಗೋಗಿರಬೇಕು. ಸರಿ ಆಯಿತು, ಆ ಬಡ್ಡಿನ ಹೆಂಗೆ ಕೇಳ್ತಾರೆ? ಆಯಿತು, ಬಡ್ಡಿನ ಕೇಳೋದಕ್ಕೂ ಒಂದು ವಿಧಾನ ಇರುತ್ತಲ್ಲ. ನಿಮಗೆ ನ್ಯಾಷನಲೈಸ್ ಬ್ಯಾಂಕ್ ಆದರೆ ಒಂದು ಸ್ವಲ್ಪ ದಿನ ಟೈಮ್ ಕೊಡುತ್ತೆ, ಒಂದು ನೋಟಿಸ್ ಕೊಡುತ್ತೆ. ಏನೂ ಕೊಡದೇ ಇದ್ದಾಗ ಬಂದು ಆಗ ಫೀಲ್ಡ್ ಆಫೀಸರು ಎಲ್ಲ ಎಂಕ್ವೈರಿ ಮಾಡ್ಕೊಂಡು ಏನು ಅದಕ್ಕೆ ಸಂಬಂಧಪಟ್ಟಂತೆ ಏನು ಡಾಕ್ಯುಮೆಂಟ್ಸ್ ಇತ್ತು ಅಥವಾ ಏನಾದರೂ ವಸ್ತುಗಳಿದ್ದರೆ ಅದನ್ನು ಸೀಸ್ ಮಾಡ್ಕೊಂಡು ಹೋಗ್ತಾರೆ. ಇವರು ಹಂಗಲ್ವಲ್ಲ, ನಿಮಿಷಕ್ಕೂ ಫೋನ್ ಮಾಡಿ ಮನೆ ಮುಂದೆ ಬಂದು ನಿಂತು ನಿಮ್ಮ ಮಾನ ಮರ್ಯಾದೆನೆಲ್ಲ ಅವ್ರು ಬೀದಿಗೆ ತಂದು ನಿಮ್ಮನ್ನು ರೋಡಿಗೆ ಎಳೆದು ಬೀದಿ ಪಾಲು ಮಾಡಿ ತಮ್ಮ ಹಣ ಇಸ್ಕೊಂತಾರೆ. ಈ ಸಂಭ್ರಮಕ್ಕೆ ಯಾಕ್ರೀ ಮೈಕ್ರೋ ಫೈನಾನ್ಸ್ಗಳ ಹತ್ರ ನಾವು ಸಾಲ ತಗೋಬೇಕು? ಯಾಕೆ ಮೈಕ್ರೋ ಫೈನಾನ್ಸ್ ಹತ್ರ ಸಾಲ ತಗೋಬೇಕು? ಹೆಂಗೆ ಆಗಿಬಿಟ್ಟಿದೆ ಮೈಕ್ರೋ ಫೈನಾನ್ಸಿಗೆ ಅಂತಂದರೆ, ನಾನು ಮೊದಲೇ ಹೇಳಿದೆ, ಮಗಳು ಮದುವೆ ಮಾಡೋಕ್ಕೆ ಮೈಕ್ರೋ ಫೈನಾನ್ಸಲ್ಲಿ ಸಾಲ ತಗೊಂಡಿರ್ತಾರೆ. ಸಾಲ ತಗೊಂಡ್ಮೇಲೆ ಮಗಳು ಮದುವೆ ಮಾಡದೇ ಇದ್ರೇ ಚೆನ್ನಾಗಿರ್ತಿತ್ತಲ್ಲ, ಸಾಲ ತಗೊಳ್ಳದೆ ಅನ್ನಿಸೋಕೆ ಸ್ಟಾರ್ಟ್ ಆಗುತ್ತೆ. ಮಕ್ಕಳನ್ನು ಓದಿಸ್ಬೇಕು ಅಂತ ಸಾಲ ತೆಗೆದುಕೊಂಡಿರ್ತಾರೆ ಮೈಕ್ರೋ ಫೈನಾನ್ಸಲ್ಲಿ. ಮಕ್ಕಳು ಓದಲಿಲ್ಲ, ದಡ್ಡರಾದರೆ ಚಿಂತಿಲ್ಲ, ಮೈಕ್ರೋ ಫೈನಾನ್ಸಲ್ಲಿ ಸಾಲ ತೆಗೆದುಕೊಂಡು ತಪ್ಪು ಮಾಡಿಬಿಟ್ಟೆ ಅಂತ ಅನಿಸುತ್ತೆ. ಹೀಗೆ ನಾವು ಯಾವ ಉದ್ದೇಶದಿಂದ ಮೈಕ್ರೋ ಫೈನಾನ್ಸಲ್ಲಿ ಸಾಲ ತೆಗೆದುಕೊಳ್ತೀವಿ, ಸಾಲ ತೆಗೆದುಕೊಂಡ ಮೇಲೆ ಯಪ್ಪ ತಗೊಳ್ಳೇಬಾರ್ದಿತ್ತಪ್ಪ ಸಾಲ ಅಂಥೇಳಿ ಅನಿಸ್ಬಿಡುತ್ತೆ. ಕತ್ತ ಮೇಲೆ ಕಾಲಿಟ್ಟುಬಿಡ್ತಾರೆ. ಇವತ್ತು ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ ಇದು. ಇವತ್ತು CM ಸಿದ್ದರಾಮಯ್ಯನವರು ಇದರ ಬಗ್ಗೆ ಚರ್ಚೆ ಮಾಡ್ತೀನಿ, ಇದರ ಬಗ್ಗೆ ಕೆಲ ನಿರ್ಣಯಗಳನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಮಹತ್ವವಾದಂಥ ಸಭೆ ಕರೆದಿದ್ದಾರೆ. ಏನಾಗಿದೆ ಮೈಕ್ರೋ ಫೈನಾನ್ಸಿಂದ ಅಂಥದ್ದು ಅಂತಂದರೆ, ಏನಾಗಿದೆ ಅಂತಂದರೆ, ನೀವು
ರಾಜ್ಯದ ಯಾವುದೇ ಮೂಲೆಗೆ ಹೋಗಿ ಮೈಕ್ರೋ ಫೈನಾನ್ಸ್ನಂತಹ ನೊಂದಂತಹ ಘಟನೆಗಳು ನಿಮ್ಮ ಕಣ್ಣಿಗೆ ಕಂಡು ಬರುತ್ತೆ, ಕಿವಿಗೆ ಕೇಳಿ ಬರುತ್ತೆ. ಇವತ್ತು ನೀವು ಯಾವುದೇ ನ್ಯೂಸ್ ಪೇಪರ್ ನೋಡಿ, ಯಾವುದೇ ನ್ಯೂಸ್ ಚಾನಲ್ ನೋಡಿ, ಇದೇ ಮೈಕ್ರೋ ಫೈನಾನ್ಸಿನ ಡಿಸ್ಕಷನ್. ಸಾವಿತ್ರಮ್ಮ ಅನ್ನುವಂಥ ಒಬ್ಬ ಹೆಣ್ಮಗಳು ಊರನ್ನೇ ಬಿಟ್ಟುಬಿಟ್ಟು ಹೋದ್ಲು. ಆ ಹೆಣ್ಮಗಳು ಊರನ್ನೇ ಬಿಟ್ಟುಬಿಟ್ಟು ಹೋದ್ಲು. ಹಾನಗಲ್ ಅನ್ನುವಂತಹ ಊರಿನಲ್ಲಿ ಸಾವಿತ್ರಮ್ಮ ಅನ್ನೋ ಒಬ್ಬ ಮಹಿಳೆ ಹೀಗೆ ಮೈಕ್ರೋ ಫೈನಾನ್ಸಲ್ಲಿ ಒಂದಿಷ್ಟು ದುಡ್ಡು ತಗೊಂಡಿದ್ಲು. ಆ ಮೈಕ್ರೋ ಫೈನಾನ್ಸ್ ಅವರು ಮಾಡೋ ಟಾರ್ಚರಿಂದ ಆ ಅಮ್ಮ ಊರನ್ನೇ ಬಿಟ್ಲು. ಅದಾದ ಮೇಲೆ ಶಿವಮೊಗ್ಗದಲ್ಲಿ ಒಬ್ಬ ವ್ಯಕ್ತಿ ಏನೋ ಸೆಲೂನ್ ಇರೋಣ, ಹೇರ್ ಸೆಲೂನು ವ್ಯಾಪಾರ ಮಾಡ್ಕೊಂಡು ಹೋಗೋಣ, ದುಡಿದಿದ್ರಲ್ಲಿ ತಿಂಗಳ ಇಷ್ಟು ಸಾಲ ತಗೊಂಡಿರ್ತೀವಲ್ಲ, ಬಡ್ಡಿನೋ ಅಸಲು ಏನೋ ಒಂದು ಸ್ವಲ್ಪ ಕಟ್ಟೋಣ ಮಾಡೋಣ ಅಂಥೇಳಿ ಮೈಕ್ರೋ ಫೈನಾನ್ಸ್ ಅವ್ರ ಹತ್ರ ಸಾಲ ತೆಗೆದುಕೊಂಡ್ರೆ ಯಾಕಾದರೂ ಕಟ್ಟಿಂಗ್ ಶಾಪ್ ಹಾಕಿದೆ ಅನ್ನಂಗೆ ಮಾಡಿಬಿಟ್ರು ಅವನಿಗೆ. ಅದಕ್ಕೆ ಆ ಯಪ್ಪ ಊರನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟ. ಹೇಳ್ತೀವಿ ಮಕ್ಕಳು ಆ ಕಟಿಂಗ್ ಶಾಪನ್ನು ಬಿಟ್ಟು ಎಲ್ಲೇ ಹೋಗಿದ್ದಾನಂತೆ, ಊರು ಬಿಟ್ಟೇ ಹೋಗ್ಬಿಟ್ಟ. ಬೆಳಗಾವಿಯಲ್ಲಿ ಈ ಘಟನೆಗಳಾಗಿದೆ, ಬಂಕಾಪುರದಲ್ಲಿ ಈ ಘಟನೆಗಳಾಗಿದೆ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೀ. ಊರು ಬಿಟ್ಟು ಹೋದರೆ ಇನ್ನೊಂದು ಕಡೆಗೆ ಏನೋ ಕಾಡಿ ಬೇಡಿ ಬೇರೇನೋ ದುಡಿಮೆ ಮಾಡಿ ಬದುಕ್ತಾರೆ, ಅಟ್ಲೀಸ್ಟ್ ಜೀವಂತವಾಗಾದರೂ ಇಡ್ತಾರೆ, ಉಸಿರಾದರೂ ಆಡ್ತಾರೆ. ಆದರೆ ನೀವು ಉಸಿರೂ ನಿಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತಂದರೆ ಇವ್ರು ಎಷ್ಟು ಟಾರ್ಚರ್ ಕೊಟ್ಟಿರಬೇಡ ಈ ಮೈಕ್ರೋ ಫೈನಾನ್ಸ್ ಅವರು, ಎಷ್ಟು ಟಾರ್ಚರ್ ಕೊಟ್ಟಿರಬೇಡ ಈ ಮೈಕ್ರೋ ಫೈನಾನ್ಸ್ ಅವರು ಅಂತ. ಅಷ್ಟು ಬೇಗವಾಗಿ ಆತ್ಮಹತ್ಯೆ ನಿರ್ಧಾರ ತೆಗೆದುಕೊಳ್ಳಲ್ಲ ಮನುಷ್ಯ. ಯಾವಾಗ ಮನುಷ್ಯನಿಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸುತ್ತೆ ಅಂತಂದರೆ ಆತನ ಬಳಿ ಏನೂ ಇಲ್ಲದೇ ಇದ್ದಾಗ ಸಮಾಜ ಆತನನ್ನು ನೋಡುವಂತಹ ದೃಷ್ಟಿಕೋನದಿಂದ ಮತ್ತು ಕೆಲ ವ್ಯಕ್ತಿಗಳು ಆ ಸಮಾಜಕ್ಕೆ ಆತನನ್ನು ಪ್ರದರ್ಶಿಸುವಂತಹ ನಿಟ್ಟಿನಿಂದ ಆತನಿಗೆ ಆತ್ಮಹತ್ಯೆ ಮಾಡ್ಕೋಬೇಕನ್ಸುತ್ತೆ. ಇವ್ರು ಹೆಂಗೆ ಪೋಟ್ರೆ ಮಾಡಿಬಿಡ್ತಾರಂದರೆ ಈ ನನ್ನ ಮಗಗೆ ಸಾಲನೇ ಕೊಡಬೇಡಿ, ಈ ನನ್ನ ಮಗಗೆ ಸಾಲ ಕೊಟ್ಬಿಟ್ರೆ ಇವನು ತೀರಿಸಲ್ಲ ಅಂಥೇಳಿ ಇಡೀ ಸಮಾಜಕ್ಕೆ ಡಂಗುರ ಹೊಡ್ಕೊಂಬಂದ್ಬಿಡ್ತು. ಅದಾದ ಮೇಲೆ ಯಾವಾಗ ಕೊಡ್ತೀಯಪ್ಪ ಸಾಲ ಅಂಥೇಳಿ 4 ಜನದೊಳಗೆ ಅವನೇನೋ ಪಾಪ ಕೂತ್ಕೊಂಡು ಮಾತಾಡ್ತಿರ್ತಾನೆ ನೆಮ್ಮದಿಯಾಗಿ, ಎಲ್ಲೋ ಏನೋ ಊಟಕ್ಕೆ ಹೋಗಿರ್ತಾನೆ, ಅವ್ನ ಫ್ಯಾಮಿಲಿ ಫಂಕ್ಷನಿಗೆ ಹೋಗಿರ್ತಾನೆ, ಅಲ್ಲಿ ಬಂದುಬಿಡ್ತಾರೆ. ಅಲ್ಲಿ ಬಂದುಬಿಟ್ಟು ಏನಪ್ಪ ಸಾಲ ತಗೊಂಡೆ, ಯಾವಾಗ ಕೊಡ್ತೀಯಾ, ಏನು ರೋಪ್ ಹಾಕ್ತೀರಾ ನೀವು ಮೈಕ್ರೋ ಫೈನಾನ್ಸ್ ಅವರು? ರೀ ಇಷ್ಟ ಇದ್ದರೆ ಕೊಡ್ರಿ, ಇಲ್ಲ ಅಂದರೆ ಬಿಡ್ರಿ. ನೀವು ಮೈಕ್ರೋ ಫೈನಾನ್ಸ್ ಅವರು ಸಾಲ ಕೊಡುವಾಗ ಆ ಸಾಲಕ್ಕೆ ತಕ್ಕಂತೆ ಏನಾದರೂ ಆ ವ್ಯಕ್ತಿಯಿಂದ ಪಡೆದುಕೊಂಡು ಸಾಲ ಕೊಡ್ರಿ. ಬಂದವರಿಗೆಲ್ಲ ನಿಮಗೆ ಇಷ್ಟು ಬಂದ ಬಡ್ಡಿಗೆ ಸಾಲ ಕೊಟ್ಬಿಟ್ಟು ಅದಾದಮೇಲೆ ಅವ್ರ ಜೀವದ ಜೊತೆ ಆಟ ಆಡ್ತೀರಾ. ಸಾಲ ಕೊಡೋದು ತಪ್ಪಂತ ಹೇಳ್ತಾ ಇಲ್ಲ, ಸಾಲ ಇಸ್ಕೊಳ್ಳೋದು ತಪ್ಪಂತ ಹೇಳ್ತಾ ಇಲ್ಲ. ಅದಕ್ಕೊಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ಕೋಬೇಕು, ಅದಕ್ಕೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಫಿಕ್ಸ್ ಮಾಡ್ಕೋಬೇಕು. ಈಗ ನ್ಯಾಷನಲೈಸ್ ಬ್ಯಾಂಕ್ಗಳು ಹಿಂಗೆ ನಿಮ್ಮ ಥರನೇ ವಸೂಲಿ ಮಾಡ್ತಾರ ಸಾಲನ, ನಿಮ್ಮ ಥರನೇ ಬಡ್ಡಿ ವಸೂಲಿ ಮಾಡ್ತಾರ. ನ್ಯಾಷನಲೈಸ್ ಬ್ಯಾಂಕಲ್ಲಿ ಸಾಲ ತಗೊಂಡವ್ರು ಏನು ದಿನ ಹಿಂಗೆ ಆತ್ಮಹತ್ಯೆ ಮಾಡ್ಕೊತಿದಾರ, ಊರು ಬಿಟ್ಟು ಹೋಗ್ತಿದಾರ. ವಿಜಯ ಮಲ್ಯ ಅಂತವ್ರು ಊರು ಬಿಟ್ಟು ಹೋದ್ರು, ಆ ಮಾತು ಬೇರೆ. ಆದರೆ ಸಣ್ಣ ಪುಟ್ಟ ಸಾಲ ತೆಗೆದುಕೊಂಡಿರ್ತಾರಲ್ಲ, ಸಣ್ಣ ಪುಟ್ಟ ಚಿಕ್ಕ ಸಾಲ. ಈ ಮೈಕ್ರೋ ಫೈನಾನ್ಸಿಂದ ಇನ್ನೊಂದು ಅದ್ಭುತ ಏನು ಅಂತಂದರೆ ಮೈಕ್ರೋ ಅಂದರೆ ಚಿಕ್ಕದು, ಫೈನಾನ್ಸ್ ಅಂದರೆ ದುಡ್ಡು ಕೊಡೋದು. ಅಂದರೆ ಭಾಳ ಕಡಿಮೆ ಪ್ರಮಾಣದ ದುಡ್ಡು ಕೊಡ್ತಾರೆ. ಇವೇನು ಕೋಟಿಗಟ್ಟಲೆ ಸಾಲ ಕೊಡಲ್ಲ, ಭಾಳ ಕಡಿಮೆ ಪ್ರಮಾಣ, 10,000, 20,000, 30,000, 50,000, ಲಕ್ಷ, 2 ಲಕ್ಷ ಹಿಂಗೆ ಅವರವರ ಮೈಕ್ರೋ ಫೈನಾನ್ಸ್ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಸ್ಟ್ಯಾಂಡರ್ಡ್ಸಲ್ಲಿ ಲಿಮಿಟ್ಸಲ್ಲಿ ಅವ್ರು ಸಾಲ ಕೊಡ್ತಾರೆ. ಕಡಿಮೆ ಸಾಲ ಕೊಟ್ಟು ಹೆಚ್ಚಿಗೆ ಬಡ್ಡಿ ಕಿತ್ಕೊಂಡು ಅದ್ರ ಜೊತೆಗೆ ಮತ್ತೆ ಮೇಲೆ ಈ ಟಾರ್ಚರು ಯಾವನ್ರಿ ಸಹಿಸ್ಕೊಂತಾನೆ? ಮೈಕ್ರೋ ಫೈನಾನ್ಸ್ ಅವ್ರು ಏನು ಆಟ ಆಡ್ತಿದ್ರೆ? ಈ ಹಿಂದೆ ಇದಾಗಿತ್ತು, ಈ ಹಿಂದೆ ಒಂದು ಪ್ರಕರಣ ಬಂದಿತ್ತು. ಈ ಆನ್ಲೈನಲ್ಲಿ ಲೋನು ಸ್ಯಾಂಕ್ಷನ್ ಮಾಡುವಂತಹ ಒಂದಿಷ್ಟು ಆ್ಯಪ್ಗಳು ದೊಡ್ಡ ಮಟ್ಟಿಗೆ ರಾರಾಜಿಸ್ತಿದ್ವು ಅವೆಲ್ಲ. ಅಲ್ಲಿಯೂ ಲೋನ್ ತೊಗೊಂಡು ಆತ್ಮಹತ್ಯೆ ಮಾಡ್ಕೊಂಡವ್ರಿದ್ದಾರೆ, ಊರು ಬಿಟ್ಟು ಹೋದವರಿದ್ದಾರೆ. ಆಯಿತಾ? ಅವರೆಲ್ಲ ನಿಮ್ಮ ಡೀಟೇಲ್ ತಗೊತಾರೆ. ನಿಮ್ಮ ಆಧಾರ್ ಕಾರ್ಡು, ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಕಾಲೇಜ್ ID, ನೀವು ಬ್ಯಾಂಕ್ ಎಂಪ್ಲಾಯ್ ಆಗಿದ್ದರೆ ನಿಮ್ಮ ಆಫೀಸ್ ID ಎಲ್ಲ ತೆಗೆದುಕೊಳ್ತಾರೆ. ಎಲ್ಲ ತೆಗೆದುಕೊಂಡು ನೀವು ಇನ್ ಟೈಮ್ ಸಾಲ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಫೇಸ್ಬುಕ್ ID, ನಿಮ್ಮ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಆ್ಯಕ್ಟಿವ್ ಇರ್ತಾರಲ್ಲ ಐಡಿಗಳನ್ನೆಲ್ಲ ತಗೊಂಡಿರ್ತಾರೆ. ಒಂದು ವೇಳೆ ನೀವು ಇನ್ ಟೈಮ್ ಅವರಿಗೆ ಸಾಲ ಕೊಡಲಿಲ್ಲ, ಬಡ್ಡಿ ಕೊಡಲಿಲ್ಲ, ಕಟ್ಟಲಿಲ್ಲ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವನು ದೊಡ್ಡ ಹರಾಮ್ ಕೋರ್, ಇವನನ್ನು ನಂಬೇಡಿ, ಇವನಿಗೆ ಸಾಲ ಕೊಡಬೇಡಿ, ಇವನಿಗೆ ಸಾಲ ಕೊಟ್ಟರೆ ನೀವು ಮುಂಡ ಮುಚ್ಕೊಂಡು ಹೋಗ್ತೀರಾ, ಇಲ್ಲದ ಸಲದ್ದು ಆ ವ್ಯಕ್ತಿ ಮೇಲೆಲ್ಲ ಹೇಳ್ಬಿಟ್ಟಿರ್ತಾರೆ, ಸೊ ಅದರಿಂದ ಸಾಲ ಮಾಡೋರು ಯಾರ ಹತ್ರ ಸಾಲ ಮಾಡ್ತಿದ್ದೀವಿ, ಯಾರ ಹತ್ರ ನಾವು ದುಡ್ಡು ತೆಗೆದುಕೊಳ್ತಿದ್ದೀವಿ ಅನ್ನುವಂಥ ಎಚ್ಚರಿಕೆಯಿಂದ ಸಾಲ ತಗೊಳ್ಳಿ. ತೀರ್ಸಕ್ಕಾದ್ರೆ ಸಾಲ ತಗೊಳ್ಳಿ. ಎಸ್ಪೆಷಲಿ ಸಾಲವನ್ನು ತೀರಿಸುವಂತಹ ಶಕ್ತಿ ನಿಮ್ಮಲ್ಲಿದ್ದರೆ ಅಷ್ಟು ಸಾಲ ತೆಗೆದುಕೊಳ್ಳಿ, ಇಲ್ಲಾಂದರೆ ಸಾಲ ಮಾಡಬೇಡಿ. ಸಾಲ ಮಾಡದೆ ಇರೋಕ್ಕಾಗಲ್ಲ. ಇವತ್ತು ಪರಿಸ್ಥಿತಿ ಹಂಗಿದೆ, ಅದನ್ನೂ ನಾವು ಒಪ್ಕೋಬೇಕು, ಆ ರಿಯಾಲಿಟಿಯನ್ನು ಒಪ್ಕೋಬೇಕು. ಆದ್ದರಿಂದ ಸ್ವಲ್ಪ ನೋಡಿ ಮಾಡಿ ಸಾಲ ಮಾಡಿ. ನೀವು ಸಾಲ ಕೊಡೋರು ಕೊಟ್ಟ ಮೇಲೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ. ನನಗೆ ಗೊತ್ತು ಸಾಲ ಕೊಟ್ಟವ್ರ ಕಷ್ಟ ಏನು ಅಂತ. ಕೊಟ್ಟಿರ್ತೀರಿ, ಇನ್ ಟೈಮ್ ನಿಮಗೆ ಬೇಕಾಗಿರುತ್ತೆ, ಅವಾಗ ಕೊಟ್ಟಿರಲ್ಲ. ಇನ್ನೊಬ್ಬರು ಪ್ರಾಣಕ್ಕಿಂತ ಹಣ ಹೆಚ್ಚಲ್ಲವಲ್ಲ ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ. ಆದ್ದರಿಂದ ನೀವು ಕೇಳುವಂತಹ ಒಂದು ವಿಧಾನವನ್ನು ಬದಲಿಸ್ಕೊಳ್ಳಿ. ಟಾರ್ಚರ್ ಮಾಡೋದಲ್ಲ ಸಾಲ ಕೇಳೋದು ಅಂದರೆ. ಕೇಳಿ, ಅದನ್ನು ಸಂಯೋಜಿತವಾಗಿ ಒಂದು ಕ್ರಮಬದ್ಧವಾಗಿ ಹೆಂಗೆ ಕೇಳಬೇಕು ಹಂಗೆ ಕೇಳಿ. ನೀವು ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಂಗೆ, ಊರು ಬಿಡಂಗೆ, ಎಲ್ಲೋ ನಾಪತ್ತೆ ಆಗಂಗೆ ಅವ್ರಿಗೆ ಕಿರುಕುಳ ಕೊಟ್ಟರೆ ಯಾರು ತಾನೇ ಬದುಕ್ತಾರ್ರಿ? ಈಗ ಸತ್ರಲ್ಲಪ್ಪ, ನಿಮ್ಮ ಹತ್ರನೇ ಮೈಕ್ರೋ ಫೈನಾನ್ಸ್ ಅವ್ರ ಹತ್ರನೇ ಸಾಲ ತೆಗೆದುಕೊಂಡವ್ರು ಊರು ಬಿಟ್ಟರು, ಆತ್ಮಹತ್ಯೆ ಮಾಡ್ಕೊಂಡು ಯಾರಿಗೆ ಲಾಭ? ನಿಂಗೇನಾದರೂ ನೀನು ಕೊಟ್ಟಿದ್ದ ದುಡ್ಡು ವಾಪಸ್ ಬಂತಾ? ಬರಲಿಲ್ಲ. ಸರಿ, ಅವ್ರ ಮನೆಗೆ
ಏನಾದರೂ ಅಡ್ವಾಂಟೇಜ್ ಆಯಿತು ಇಲ್ಲ, ಅವ್ರ ಮನೇಲಿ ಒಂದು ಜೀವ ಕಡಿಮೆ ಆಯಿತು. ಈಗ ಅವ್ರ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳೋರು ಯಾರು? ನೀವು ಮೈಕ್ರೋ ಫೈನಾನ್ಸ್ ಅವ್ರು ನೀವು ತಗೊಂತೀರಾ? ಆಗುತ್ತಾ ನಿಮ್ಮ ಕೈಲಿ? ಆಗಲ್ಲ. ಸೊ ಆದ್ದರಿಂದ ಒಂದು ಸ್ವಲ್ಪ ನೀವು ಕ್ರಮಬದ್ಧವಾಗಿ ಇದನ್ನು ಮಾಡೋಗಿತ್ತು ಮಾಡಿ, ಇಲ್ಲ ಮುಚ್ಕೊಂಡು ಹೋಗಿ. ಸುಮ್ಮನೆ ಜನಗಳ ಜೀವನ ಜೊತೆ, ಜನಗಳ ಮನಸ್ಥಿತಿಗಳ ಜೊತೆ ಆಟ ಆಡಬೇಡಿ. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅಂದರೆ, ಮೈಕ್ರೋ ಫೈನಾನ್ಸಿನ ಕಾಟ ಇವತ್ತು ಎಲ್ಲೆಡೆ ದೊಡ್ಡ ಪ್ರಮಾಣದಲ್ಲಿದೆ. ದೊಡ್ಡ ಪ್ರಮಾಣದಲ್ಲಿ ಟಾರ್ಚರಸ್ ಆಗಿ ಕಾಟ ಕೊಡ್ತಾ ಇದ್ದಾರೆ ಜನರಿಗೆ. ಇದರ ಬಗ್ಗೆ ಏನು ನಿರ್ಣಯ ತೆಗೆದುಕೊಳ್ತಾರೆ ಸಿದ್ದರಾಮಯ್ಯ ಅನ್ನೋದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್, ನೇರ ನುಡಿ. ನಮಸ್ಕಾರ.